ಅಯ್ಯೋ ಸಾ, ನನ್ನ ಕಷ್ಟನ ಯಾರಿಗೆ ಹೇಳ್ಕೊಂಡ್ಲಿ ಸಾ. ಅನ್ಯಾಯವಾಗಿ ಎಲ್ಲನೂ ಹಾಳಾಗೋಯ್ತು ಸಾ. ನಾನು ಏನೇನೋ ಅನ್ಕೊಂಡಿದ್ದೆ ಸಾ, ಹೆಂಗೆಂಗೋ ಇರಬೇಕು ಹೆಂಗೆಂಗೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಲು ಸಾ. ಪಾರಿ ಬಂದ್ಬಿಟ್ಟು ನಾನು ಯಾವ ಬಾಯಿಂದ ಹೇಳಿ ಸಾ ಏನಾಯ್ತು ಅಂತ, ಯಾವ ಬಾಯಿಂದ ಹೇಳಿ ಸಾ. ಅನ್ಯಾಯ ಆಯ್ತು ಸಾ. ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು ಸಾ ನನಗೆ. ಅಯ್ಯ, ಬಂದಾಗಿಂದ ಕಿಸ್ತಿದ್ದೆ ಕಿಸ್ಪೈದ ಸಣ್ಣಂಗೆ ಹೇಳ್ತಿದ್ಯಲ್ಲಮ್ಮ. ಅದೇನು ಹೇಳ್ಬೇಕು ಪಟಪಟ ಅಂತ ಹೇಳ್ಬಿಟ್ಟು ಬಾಯಿನಾಗ ಹೇಳ್ಬಿಟ್ಟು ಪಟಪಟ ಅಂತ ಹೇಳ್ಬಿಟ್ಟು ಹೋಗು. ಸುಮ್ಮನೆ ನೀನು ಬಂದ್ಬಿಟ್ಟು ಆವಾಗಿಂದ ಹೇಳಿದ್ದನ್ನೇ ಹೇಳ್ತಿದ್ಯಾ. ನೀನು ಕಂಪ್ಲೇಂಟ್ ಏನು ತಾಯಿ, ಅದೇನು ಕಂಪ್ಲೇಂಟೋ ಕೊಟ್ಬಿಟ್ಟು ಹೋಗು. ಸುಮ್ಕೆ ನಮ್ಗೆ ನಿಮ್ದೊಂದೇ ಕೇಸಲ್ಲ, ನಮಗೆ 100 ಕೇಸ್ ಅವೆ. ಆಮೇಲೆ ನಿಮ್ದೊಂದನ್ನೇ ತಲೆ ಕೆಡ್ಸ್ಕೊಂಡು ಕುಂತ್ಕೊಳಕಾಯ್ತದ. ಅದೇನು ಅಂತ ಪಟಪಟ ಅಂತ ಹೇಳ್ಬಿಟ್ಟು ಆಮೇಕಿಂದ ಹೋಗಿವ್ರಂತೆ ಹೇಳು, ಅದೇನು ಸಮಸ್ಯೆ ಅಂತ ಹೇಳ್ಬಿಟ್ಟು ನಿನ್ನ ಬಾಯಿಂದಾನೇನೆ. ಸಾ, ನನ್ನ ಮಗಳು ಸಾ, ಏನಕ್ಕೂ ತಿಳಿದಿರೋ ಮುಗ್ದೆ ಸಾ. ಅಂತ ಮುಗ್ದೆನ ಪಾರಕ್ಕನ ಮಗ ಸಾ. ಅವನು ಅಚ್ಚುತ್ತು ಅಂತ ಹೇಳ್ಬಿಟ್ಟು ಸಾ, ಅಚ್ಚು ಅಂತ ಕರೀತಾರೆ. ನನ್ನ ಮಗಳನ್ನ ಅವ್ರ ಅಮ್ಮನೂ ಅವಳು ಇಬ್ಬರು ಸೇರ್ಕೊಂಡು ಕಿಡ್ನಾಪ್ ಮಾಡಿಬಿಟ್ಟವ್ರೆ ಸಾ. ಕಿಡ್ನಾಪ್ ಮಾಡಿಬಿಟ್ಟವ್ರೆ. ನನಗೊಬ್ಳೆ ಮಗಳಿರೋದು, ಆಸ್ತಿ ಎಲ್ಲ ಸಿಗ್ತದೆ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡಿಬಿಟ್ಟವ್ರೆ ಸಾ. ನನ್ನ ಮಗಳನ್ನ ಹೆಂಗನ ಮಾಡಿ ನನ್ನ ಮಗಳನ್ನ ವಾಪಸ್ ಕರ್ಕೊಂಬಿಟ್ಟು ಬನ್ನಿ ಸಾ. ಏನು ಕಿಡ್ನಾಪ್ ಮಾಡವ್ರಾ? ಹ್ಞೂ ಸಾ, ಕಿಡ್ನಾಪ್ ಮಾಡವ್ರೆ. ಅಯ್ಯೋ ಸಾ, ಇವಳು ಒಳಲ್ಲ ಸಾ, ಇವಳು ಮನೆಯಲ್ಲಿ ಸರೋಜಿ. ಇವಳು ಮಗಳು ಸೇರ್ಕೊಂಡು ನನ್ನ ಮಗುನ ತಲೆ ಕೆಡಿಸ್ಬಿಟ್ಟು ಸಂದಾಗ ಓದ್ತಿದ್ದೆ ಸಾ. ಫಸ್ಟ್ ಕ್ಲಾಸ್ ಓದ್ತಿದ್ದೆ ಸಾ. ಸ್ಕೂಲ್ಗೆ ಕಾಲೇಜ್ಗೆ ಅಂತನ್ನ ತಲೆ ಕೆಡಿಸ್ಬಿಟ್ಟು ಬೇಕಂತ ನಿನ್ನೆಯ ಬೋರ್ಡೋಗಿ ಮದುವೆ ಮಾಡ್ಕೊಳಂಗೆ ಮಾಡ್ತಾವ್ರೆ ಸಾ. ಹೆಂಗನ ಮಾಡಿ ನನ್ನ ಮಗುನ ವಾಪಸ್ ತಂದ್ಕೊಡಿ ಸಾ. ನನ್ನ ತಮ್ಮನ ಮಗಳು ಕಾಯ್ಕೊಂಡೋಳಿ ಸಾ ಮದುವೆ ಮಾಡ್ಕೊಳಕ್ಕೆ. ಹೆಂಗನ ಮಾಡ್ಬಿಟ್ಟು ವಾಪಸ್ಸು ಕರ್ಕೊಂಬಂದ್ಬಿಡಿ ಸಾ. ನಿಮ್ಮ ಕೈ ಮುಗಿತೀನಿ ಸಾ. ಇದೇನ್ರಮ್ಮ ಹೇಳ್ತಾ ಇದ್ದೀರಾ? ಇಬ್ರು ಬಂದ್ಬಿಟ್ಟು ಇಬ್ರು ಒಂಥರ ಕಂಪ್ಲೇಂಟ್ ಕೊಡ್ತಾ ಇದ್ದೀರಲ್ಲ. ಇದ್ರಾಗ ಯಾರನ್ನ ಕರ್ಕೊಂಡು ಹೆಂಗೆ ಓಡೋಗ್ಬಿಟ್ಟವ್ರೆ? ಅಯ್ಯೋ, ಎಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನನ್ನ ತಲೆ ಮೇಲೆ ಬರ್ತದೋ ಏನೋ. ನನಗೆ ಮೊದಲೇ ಎಲ್ಲ ವಿಷಯ ಗೊತ್ತಿತ್ತು. ಅಯ್ಯೋ, ಈ ಪೊಲೀಸ್ನವ್ರಿಗೆ ಬೇರೆ ಅನುಮಾನ ಜಾಸ್ತಿ. ನಮ್ಮ ಮನೆಗೆ ಬಂದ್ಬಿಟ್ಟು ಈ ಕೇಳಿ ಮಾಡಿಬಿಟ್ರೆ ನಾನು ತಗ್ಲಾಕಂತಿರಲ್ಲ. ಈ ಪಾರಿ ಸರೋಜಿ ಈ ಜನ್ಮದಾಗ ಇಬ್ರು ಒಂದಾಗಕ್ಕಿಲ್ಲ. ಈ ಜನ್ಮದಾಗ ನನಗಂತೂ ನೆಮ್ಮದಿ ಸಿಗಕ್ಕಿಲ್ಲ ಬಿಡು. ಅಯ್ಯೋ, ನಾನು ಅಚ್ಚುದಾಗ ಮಾತಾಡಿದ್ದೀನಿ, ಅದು ಅಡ್ಕೆ ಅಪ್ಪಾಯ್ತು. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಯ್ತಿಲ್ಲ ಟೆನ್ಷನ್ನ. ಏನಾಯ್ತದೋ ಏನೋ. ಅಮ್ಮ ಐಸ್ ಕ್ರೀಮ್ ಕೊಡ್ಸಮ್ಮ. ಲೇ, ಪೊಲೀಸ್ ಸ್ಟೇಷನ್ಗೆಲ್ಲ ಚಿಕ್ಕವ್ರು ಬರಬಾರ್ದು. ನಿನ್ಗೇನೆ ಬಂದಿರೋ ದೊಡ್ಡರೋಗ. ಬರ್ಬೇಡ್ವೆ ಅಂತ ಮಂತಾಕ್ಬಿಟ್ಟು ಬಂದ್ರು ಅಂದ್ರೆ ಓಡೋಡಿ ಬಂದಿದ್ಯಲ್ಲ ಮನೆಯಾಳಿ. ನಿಂಗೆ ಎಷ್ಟು ಹೇಳಿದ್ರು ಅಂದ್ರೆ ಅಷ್ಟೇನಿಯ. ಹೇಳಿದ್ದೆಲ್ಲ ಕೇಳ್ತೇನೆ ನೀನು. ಕಿತ್ತೋದು ಮನೆಯಾಳಿ ನೀನು. ಮನೆಗೆ ಬಿದ್ದಿರೋದೇ ಇಲ್ಲ. ನಿನ್ನಿಂದ ನೆಮ್ಮದಿನೇ ಇಲ್ಲ. ನನಗಂತೂ ನನ್ನ ಟೆನ್ಷನ್ ನನಗಾಗೈತೆ. ನನ್ನ ಮೇಲೆ ಎಲ್ಲಪ್ಪ ಬರ್ತದೆ ಅಂತ. ಇವಳೊಬ್ಳು ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ 3 ಐಸ್ ಕ್ರೀಮು. ಮಳೆಗಾಲ ಬಂತವಾಗೇನಿಯಾ ಯಾವ ಐಸ್ ಕ್ರೀಮು ಇಲ್ಲ. ಓಸಿ ಸುಮ್ಮನೆ ಏನಿಯ ಕುಂತ್ಕೊಳ್ಳೋದು ಕಲ್ತ್ಕ. ಹೋಗಿ ಈಚೆ ಕಡೆ ಆಟಾಡ್ಕೊ ಹೋಗು. ಇಲ್ಲೇನೋ ಮಾಡ್ತಾವ್ರ ತಾನೆ. ಇವ್ರು ಯಾರು ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕಿಲ್ಲ ಸಾ. ನೋಡಿ ಸಾ, ನಾನು ಸಹ ಫಸ್ಟ್ ಕಂಪ್ಲೇಂಟ್ ಕೊಡ್ತಿರೋದು. ಇವಳೆ ಸಹ ಕಿಡ್ನಾಪ್ ಮಾಡಿರೋದು. ಇವಳೇನೇ ಕಿಡ್ನಾಪ್ ಮಾಡಿರೋದು. ಇಲ್ಲಿಗೆ ಬಂದ್ಬಿಟ್ಟು ನಾಟಕ ಮಾಡ್ತಾವಳೆ ಸಾ. ಕಿಡ್ನಾಪ್ ಮಾಡಿದ್ರೆ ನಾನು ಯಾಕೆ ಸಹ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಕುಂತ್ಕೊಂಡು ಬಾಯ್ ಬಡ್ಕೊಂತ ಇದ್ದೆ. ಈ ಮನೆಯಾಳಿನೇ ಸಹ ಕಿಡ್ನಾಪ್ ಮಾಡಿರೋದು ಸಾ. ಎತ್ಕೊಳ್ಳು ಸಾ. ಎಣ್ಣೆತ್ತಿರೋದು ಕಷ್ಟ ಯಾರಿಗೂ ಬೇಡ ಸಾ. ನೀವೇನಿಯ ಈ ಪಾರಿನ ಒದ್ಬಿಟ್ಟು ಜಾಡ್ಸೊದ್ದಿ ಜೈಲಿಗೆ ಹಾಕಿ ಚೆನ್ನಾಗಿ ಏರೋಪ್ಲೇನ್ ಹತ್ಸಿ ಸಾ. ಅವಾಗ ಇವಳೇನಿಯ ಬಾಯ್ ಬಿಡ್ತಾಳೆ ಸಾ. ಇವಳನ್ನ ಮೊದಲು ರುಬ್ಬಿ ಸಾ. ಆಮೇಕಿಂದ ಇವಳು ಬಾಯ್ ಬಿಡ್ತಾಳೆ. ಯಾರು ಕಿಡ್ನಾಪ್ ಮಾಡ್ಸಿದ್ರು, ಯಾರು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಯ್ಯೋ, ಈ ಪೊಲೀಸ್ಗೆ ಹೆಂಗೆ ತಲೆ ಕೆಡಿಸ್ತಾ ಇದ್ರೆ ಇಬ್ರು ಸೇರ್ಕೊಂಡು. ನೋಡ್ರಮ್ಮ, ನನಗೇನು ಬೇರೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಬರೀ ನಿಮ್ಮ ತಮಾಷೆ ಕೇಳ್ಕೊಂಡು ನೋಡ್ಕೊಂಡು ಕುಂತ್ಕೊಳ್ಳೋದು ಕೆಲಸ ಅನ್ಕೋಬಿಟ್ಟ. ಏನೋ ಇಬ್ರು ವಯಸ್ಸಿನ ಹುಡುಗರು ಓಡೋಗಿರ್ತಾರೆ, ಏನೋ ಆಗಿರ್ತದೆ. ಅದು ಬಿಟ್ಬಿಟ್ಟು ಕಿಡ್ನಾಪು ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಟೈಮನ್ನು ವೇಸ್ಟ್ ಮಾಡಿಸ್ತಾ ಇದ್ದೀರಾ. ನಿಮ್ಗಂತೂ ಏಳಿ ನನಗಂತೂ ಸಾಕಾಗೋಯ್ತದೆ. ನೋಡಿ, ಸುಮ್ಮನೆ ತಲೆ ಕೆಡಿಸ್ಬೇಡಿ. ಇಬ್ರು ಸುಮ್ಕೇನಿಯ ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ. ಇಲ್ಲಾಂದರೆ ನಿನ್ನ ಮೇಲೆ ಆಯಮ್ಮನ ಮೇಲೆ ನೀವು ಇಬ್ರು ಕಂಪ್ಲೇಂಟ್ ಬರ್ಕೊಡ್ತಿರಲ್ಲ. ಇಬ್ರು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಏನಿಯ ಕುಂತ್ಕೊಂಡಿರಿ. ಇಬ್ರಿಗೂ ಬೆಂಡೆತ್ಬಿಟ್ಟು ಯಾರು ಸರಿ ಯಾರು ತಪ್ಪು, ಯಾರು ಕಿಡ್ನಾಪ್ ಮಾಡೋರು ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಬಾಯ್ ಬಿಡಿಸ್ತೀನಿ. ಇದೇಂತ ಕಂಪ್ಲೇಂಟ್ ಕೊಡಕ್ ಬಂದ್ರೆ ನಮ್ಮನೇನೇ ತಪ್ಪಿತಸ್ಥರು ಅಂತ ಹೇಳ್ಬಿಟ್ಟು ಮಾಡ್ತೀರಾ? ಇನ್ನೇನು ಆಯಮ್ಮ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ, ನೀನ್ ಆಯಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀಯಾ? ಹಂಗಂದ್ರೆ ಇಬ್ರು ವಿಚಾರಣೆ ಮಾಡಬೇಕು. ಬಾಯಿ ಮುಚ್ಕೊಂಡು ಇಬ್ರು ಇಲ್ಲೇ ಕುಂತ್ಕೊಳ್ಳಿ. ಕಂಪ್ಲೇಂಟ್ ಕೊಟ್ಟಿದ್ರೆ ತಾನೇ. ಕಂಪ್ಲೇಂಟ್ ಕೊಟ್ಮೇಲೆ ವಿಚಾರಣೆ ಮಾಡೋದಿಲ್ಲ ನನ್ನ ಜವಾಬ್ದಾರಿ. ಅದಕ್ಕೆ ಇಬ್ರು ಇಲ್ಲೇ ಕುಂತ್ಕೊಂಡಿರಿ. ಇಬ್ರು ವಿಚಾರಣೆ ಮಾಡ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಆಮೇಕಿಂದ ಕಳಿಸ್ತೀನಿ. ಅಲ್ಲಿ ಗಂಟ ಈಚೆ ಕಡೆಗೆ ಹೋಗ್ಬಾರ್ದು. ಈ ಮನೆಯಾಳಿಗಳಿಗೆ ಹೇಳ್ದೆ, ಬ್ಯಾಡಮ್ಮಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತ ಹೇಳ್ಬಿಟ್ಟು. ಕೇಳ್ತಲ್ಲ ಇಲ್ಲ, ಇವಳ ಮೇಲೆ ಅವಳ ಮೇಲೆ ಇವಳು ಇಬ್ರು ಕಂಪ್ಲೇಂಟ್ ಹಾಕೊಂಡು ಜೈಲಿಗೆ ಕುಂತ್ಕೋಬೇಕಾಯ್ತದೆ. ಕುಂತ್ಕೊಂಡು ಹೇಳು. ಅಯ್ಯೋ ದೇವ್ರೆ, ನಾನೊಬ್ಳು ತಗ್ಲಾಕೊಂಡಿಲ್ಲ ಅಂದರೆ ಅಷ್ಟೇ ಸಾಕು. ಈ ಅಚ್ಚು ಮಾಡಿರೋ ಕೆಲಸಕ್ಕೆ ನನ್ನ ಫೋನಿಗೆ ಬೇರೆ ಫೋನ್ ಮಾಡಿದ್ದ ಹೊಂದ್ಕಿತ. ಆಮೇಲೆ ನಾನೇ ಅಂತ ತಗ್ಲಾಕೋಗ್ಬಿಟ್ರೆ ಪೊಲೀಸ್ನವ್ರು ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ. ಅದಕ್ಕೆ ಶತಾಗತ ಪ್ರಯತ್ನ ಪಡ್ತಾ ಇದ್ದೀನಿ ಇವ್ರಿಬ್ರನ್ನ ಸುಮ್ಮನೆ ಇರ್ಸೋಕ್ಕೆ. ಸುಮ್ಮನೆ ಇತ್ತಿಲ್ಲ ಇವಂತೂ.
ಸಾ ನಾನು ಹೇಳ್ತಾ ಇದ್ದೀನಿ, ಈ ಪಾರಿನಿಯ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಸಿರೋದು. ನೋಡಿ, ಇವಳನ್ನ ಮಾತ್ರ ವಿಚಾರಣೆ ಮಾಡಿ, ನನ್ನನ್ನು ವಿಚಾರ ಮಾಡೋ ಅವಶ್ಯಕತೆ ಏನಿಲ್ಲ. ನಾನೇನನ್ವೇ ಹೋಗ್ಬಿಟ್ಟು ಇವನ ಮಗುನೇನು ಇದು ಮಾಡಿಲ್ಲ. ನಾನು ನಮ್ಮ ಅಣ್ಣನ ಮಗ ಕೋಟ್ಯಾಧೀಶ್ವರ, ಏರೋಪ್ಲೇನಾಗೆ ಅಮೆರಿಕಕ್ಕೆ ಹೋಯ್ತಾನೆ ಅಂತನೂ ಕೊಟ್ಬಿಟ್ಟು ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ ನನ್ನ ಮಗಳನ್ನ. ಅಂತಂದ್ರೆ ಇವಳು ಮದುವೆ ಬಂದ್ಬಿಟ್ಟು ಏನೋ ಮಾಡ್ತಾವಳೆ ಅರ್ಥ ಮಾಡ್ಕೊಳ್ಳಿ ಇಬ್ರು ಜಾಸ್ತಿ ಮಾತಾಡಿದ್ರೆ ಎತ್ತಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಇಬ್ರು ಮೂಲೆ ಕುಂತ್ಕೊಳ್ಳಿ, ಆಮೇಲೆ ನೋಡ್ಕೊತೀನಿ. ನನಗೆ ತಲೆ ಕೆಡಿಸ್ತೀರಾ ಇಬ್ರು ಬಂದ್ಬಿಟ್ಟು. ಅವಳ ಮೇಲೆ ಇವಳ ಮೇಲೆ ಅವಳು. ನೋಡಿ ಕುಂತ್ಕೊಂಡಿರಿ, ಬಂದು ಮಾಡ್ತೀನಿ. ರೌಂಡ್ಸ್ ಐತೆ, ರೌಂಡ್ಸ್ ಹೋಗ್ಬಿಟ್ಟು ಬಂದು ಆಮೇಲಿಂದ ಇಬ್ರಿಗೂ ಸರಿಯಾಗಿ ಮಾಡ್ತೀನಿ. ಕುಂತ್ಕೊಂಡಿರಿ. ಪೊದ್ದಿ ಬಾಯಿ ಮುಚ್ಕೊಂಡಿದ್ರೆ ಎಲ್ಲಿ ಆಗೋದು? ನಾನು ಹೇಳಿಲ್ವ ನಿಂಗೆ ಬೇಡ ಕಣ್ಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತ. ಪೊಲೀಸ್ ಸ್ಟೇಷನ್ಗೆ ಎತ್ಲಿಂದ ಎತ್ತೋಗಿ ನಮ್ಮ ಮೇಲೆ ಬರ್ತದೋ ಏನೋ ನಮಗೆ ಗೊತ್ತಿಲ್ಲ. ಅತ್ಲಿಂದ ಎತ್ತೋಗಿ ನಮ್ಮ ತಲೆ ಮೇಲೆ ನೀ ಬರ್ತದೆ. ಅಯ್ಯ, ನಾನು ಹೇಳಿದ್ರೆ ನೀವು ಕೇಳೋದಿಲ್ಲ. ಈಗ ಕುಂತ್ಕೊಂಡು ಅನ್ಭವಿಸ್ಕೊಳ್ಳಿ. ಯಾಕೆ ಕಿಡ್ನಾಪ್ ಮಾಡೋರೆ, ಯಾರೇನು ಎತ್ತ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯ್ತದೆ ನಿಮಗೆ. ನೀವೇ ಕಿತ್ತಾಡ್ಕೊಂಡು ಅದು ಯಾಕೆ ಹಿಂಗೆ ಆಡಿರೋ ನಾ ಕಾಣೆ ಕಣಮ್ಮ. ಹೆಂಗೋ ಮಕ್ಳು ಏನೋ ಇದು ಮಾಡಿದ್ರು, ಹೆಂಗೋ ಮದುವೆ ಮಾಡಿ ಕಳ್ಸಿದ್ರೆ ಆಗೋದು. ಅಮ್ಮ, ನೀನು ನನಗೆ ಐಸ್ ಕ್ರೀಮಿಗೆ ದುಡ್ಡು ಕೊಡ್ತೀಯಾ? ಇಲ್ಲ ಅಂತಂದ್ರೆ ನಾನು ಪೊಲೀಸ್ನವ್ರಿಗೆ ಹೇಳ. ನಮ್ಮಮ್ಮ ಏನು ಕೇಳಿದ್ರು ಕೊಡ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ರೂ ನನಗೆ ಏನೇ ಮೋಸ ಮಾಡ್ತೀರಾ ನೀವು? ಯಾರು ನನಗೆ 10 ರೂಪಾಯಿ ಕೊಡಕ್ಕಿಲ್ಲ. ಎಲೆ ಮೋಟಿ, ಇಷ್ಟಿದೆಯಾ ನೀನು? ನನ್ನ ಮೇಲೆ ನೀನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿಲ್ಲ. ನೀನು ನಾಳೆಗೆ ನನ್ನ ಕೈಗೆ ಸಿಗ್ತೀಯ ಅಂತ ನಾನು ನಂಬೇಕಾ? ಇಲ್ವೇ ಮನ್ಯಾಳಿ, ನೀನಂತೂ ಸಿಗಕ್ಕಿಲ್ಲ ನನ್ನ ಕೈಗೆ. ನನಗೆ ಗೊತ್ತು ಸಂಡಕ್ಕೆ ನೀನು ನನ್ನ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಂತೂ ನನಗೆ ಗ್ಯಾರಂಟಿ. ಈಗಲಿಂದನೇ ನೀನು ನಂಬೋದನ್ನು ನೀನು ಬಿಟ್ಬಿಟ್ಟಿದ್ದೀನಿ. ಆಳು ಬಿದ್ದೋಗು. ನನಗಂತೂ ನಿಂಗೆ ಹೇಳಿ ಸಾಕಾಯ್ತು. ಯಾಕಲೇ ನಾನು ಪಿರಾಣ ತೆಗಿತೀಯ ಹಿಂಗೆ? ಪೊಲೀಸು ಕಂಪ್ಲೇಂಟ್ ಕೊಡ್ತಾರಂತೆ, ಪೊಲೀಸು ಕಂಪ್ಲೇಂಟು. ಬಾಯಿ ಮುಚ್ಕೊಂಡು ನಡಿ, ಮಂತಕ್ಕೆ ಹೋಗೋಣ ನಡಿಯೇ. ನೀವೆಲ್ಲ ಹಿಂಗೆ ಮಾಡ್ತೀರಾ? ಮೊನ್ನೆ ನೋಡಿದ್ರೆ ಅಪ್ಸರ ಆಂಟಿ ಅಚ್ಚು ಇಬ್ರಿಗೂ ಅಕ್ಕಂಗೂ ಅಣ್ಣಂಗೆ ಇಬ್ರಿಗೂ ಏಸೋನ್ ದುಡ್ಡು ಕೊಡ್ತಾ ಇತ್ತು. ನಾನು ಹೋಗಿ ಕೇಳಿದಕ್ಕೆ ನಿನಗೆ ನಾಳೆ ಕೊಡ್ತೀನಿ ಹೋಗು ಅಂತ ಹೇಳ್ತು. ಮತ್ತೆ ಹೋಗಿ ಕೇಳಿದ್ರೆ ಹೀಗಿಲ್ಲ ಅಂತ ಹೇಳ್ತದೆ. ಎಲ್ಲರೂ ನನಗೆ ಮೋಸ ಮಾಡೋರೆ ನೆನಿಯ, ನೀನು ಮೋಸ ಮಾಡೋದೆ ನೆನಿಯ, ಅವರು ಮೋಸ ಮಾಡೋದೆ ನೆನಿಯ. ಒಂದು ಐದು ಕ್ರೀಮಿಗೆ ದುಡ್ಡು ಕೇಳಿದ್ರು ಯಾರು ಕೊಡೋಕ್ಕಿಲ್ಲ. ಆದರೆ ರಚ್ಚು ಅಕ್ಕಂಗೂ ಅಚ್ಚು ಅಣ್ಣಂಗೆ ಕೂರಿಸ್ಬಿಟ್ಟು ಇಷ್ಟಿಷ್ಟೊಂದು ದುಡ್ಡು ಕೊಟ್ಟು ಕಳಿಸ್ತಾರೆ ಎಲ್ರೂ. ನೀವು ಅಷ್ಟೇ, ಆಯಮ್ಮನೂ ಅಷ್ಟೇ. ಇದೇನೇ ಹೇಳ್ತಿದ್ಯಾ ನೀನು? ಏನು ಹೇಳ್ತಾ ಇದೀಯ ಅಮ್ಮ ನೀನು? ನನ್ನ ಮಗುಂಗೆ ಹಂಗೆ ನೀನಿಯ ರಚ್ಚು ಅಕ್ಕಂಗೆ ಇಬ್ರಿಗೂ ದುಡ್ಡು ಕೊಡ್ತಾ ಇದ್ಲಾ? ಯಾವತ್ತಮ್ಮ? ಯಾವತ್ತು ಕೊಡ್ತಾ ಇದ್ರು ಹೇಳು? ಅವತ್ತು ಕೊಡ್ತಾ ಇದ್ರು. ಅವತ್ತು ಅಂದ್ರೆ ಯಾವತ್ತೇ? ಅವತ್ತು ನೋಡು ಪುಟಿ, ನಿನ್ ಜಾಣೆ ಅಲ್ವಾ? ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಲ್ವಾ? ಯಾವತ್ತು ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳಮ್ಮ ನೀನು. ನೆನಸ್ಕ, ಯಾವತ್ತು ಕೊಡ್ತಾ ಇದ್ರು ಅಂತ. ನೀನು ಉಪ್ಪಿಟ್ಟು ಮಾಡ್ಬಿಟ್ಟು ಕೊಟ್ಟಲ್ಲ, ಅವತ್ತೇ ನೆನಿಯ. ಅಯ್ಯೋ ಅಕ್ಕ, ಉಪ್ಪಿಟ್ಟು ಮಾಡಿದ್ ನಾನು ಮೊನ್ನೆ ನೆನಿಯ. ಮೊನ್ನೆ ಅಂತ ಹೇಳಿದ್ರೆ ನೆನ್ನೆ ನಿಮ್ಮ ಮಕ್ಕಳು ಓಡೋಗಿರೋದು. ಅಂದ್ರೆ ಮೊನ್ನೆ ದುಡ್ಡು ಕೊಟ್ಟಿರೋದು ಅಪ್ಸರ ನೆನಿಯ. ಇದೇನು ಹೇಳ್ತಾ ಇದೆಯಾ ಪದ್ದಿ? ಅಂದ್ರೆ ನನ್ನ ಮಗಳು ಓಡೋಗಕ್ಕೆ ಸಹಾಯ ಮಾಡಿರೋದು ಅಪ್ಸರನ? ನನ್ನ ಮಗಳು ಏನು ಅಂತ ಗೊತ್ತಿಲ್ವಾ? ನಿದ್ದಿದ್ದಂಗೆ ಒದರ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಏನು ಕೊಡ್ತಾಳೆ ಅಪ್ಸರ. ಅಚ್ಚು ಜೊತೆ ಕೊಟ್ಲಂತೆ ದುಡ್ಡು. ಅಮ್ಮು ಅಚ್ಚು ಅಣ್ಣಂಗೆ ರಚ್ಚು ಹಾಕೊಂಡು ಇಬ್ರಿಗೂ ಜೊತೆ ಕೂರ್ಸ್ಕೊಂಡು ದುಡ್ಡು ಕೊಟ್ಲಾ? ಎಲೆ ಅಪ್ಸರ, ನಿನ್ನ ಕತೆ ಇವತ್ತು ಮುಗೀತು ಅಂತ ಅನ್ಕೊಬಿಡೆ. ಅಯ್ಯೋ ಮನ್ಯಾಳಿ, ಅಂದರೆ ನನ್ನ ಮಗುನ ಓಡಿಸ್ಕೊಳ್ಸಿರೋದು ಅವಳ. ಹುಟ್ಲಿಲ್ಲ ಅನ್ನಿಸ್ತೀನಿ ಕಡಲೆ ಪದ್ದಿ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕಿಂತ ನಿನ್ನ ಮಗಳ ಹತ್ರ 10 ನಿಮಿಷ ಕೂತ್ಕೊಂಡು ಮಾತಾಡ್ಬಿಟ್ರೆ ಸಾಕಿ. ಊರಾಗಿರೋ ವಿಷಯ ಎಲ್ಲನೂ ಪಟ ಅಂತ ಬಾಯ್ಬಿಟ್ಬಿಡ್ತಾಳೆ. ಕೊನೆಗೂ ಯಾವಳು ಅಂತ ಗೊತ್ತಾಯ್ತಲ್ಲ, ಸರಿಯಾಗಿ ಮಾಡ್ತೀನಿ. ನನ್ನ ಮಗನ ತಲೆ ಕೆಡಿಸ್ಬಿಟ್ಟಿದ್ದು ಅವಳೇ ಅಲ್ವಾ? ಅವಳೇನಿಯಾ ಗೊತ್ತಿರ್ತೈತೆ ಅವಳಿಗೇನಿಯಾ ಎಲ್ಲಿರ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟು ಹೋಗಿ 4 ಪಾರ್ಸ್ ಕೇಳಿ ನನ್ನ ಮಗನ ವಾಪಸ್ ಕರ್ಕೊಂಡ್ಬಿಟ್ಟು ಬರ್ತೀನಿ. ನೋಡ್ತಾ ಇರು. ಎಲ್ಲಿ ಅಪ್ಸರ, ಈ ಸರಜಿ ಕೈಗೆ ಸಿಕ್ಕಿ ಪೀಸ್ ಆಗಲಿಲ್ಲ ಅಂದ್ರೆ ಏನು ಕೇಳೆ? ನನ್ನ ಮಗಳು ಎಂಗೇಜ್ಮೆಂಟ್ನ ಮುರಿದ್ಬಿಟ್ಟು ನೀನು ಓಡ್ ಕಳಿಸಿದೆಯಲ್ಲ, ನೀನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡೇನೆ. ಬಿಡೋಕ್ಕಿಲ್ಲ, ನಿನ್ನನ್ನು ಮಾತ್ರ ಬಿಡೋಕ್ಕಿಲ್ಲ. ನೋಡು, ತುಂಡು ಕತ್ತರಿಸ್ಬಿಟ್ಟು ಇವತ್ತು ನನ್ನ ಮಗಳನ್ನ ವಾಪಸ್ ಕರ್ಕೊಬತ್ತೀನಿ. ನೀನೇ ಓಡ್ ಕಳಿಸಿರೋದು. ಮತ್ತು ನನ್ನ ಮಗಳು ಎಲ್ಲಿತ್ತಾಳೆ ಅಂತ ಇವಳಿಗೆ ಸಣ್ಣ ಗೊತ್ತೈತೆ. ಪರಿ ಬಿಡು, ನೀನು ಓಡ್ ಕಳಿಸಿಲ್ಲ ಗೊತ್ತಾಯ್ತು. ಲೇ ಪದ್ದಿ, ನಿನ್ನ ಮಗಳಿಂದ ಒಳ್ಳೆ ಸಹಾಯ ಆಯಿತು ನನಗಂತೂ. ಪುಟಿ, ಬಂದು ನಿಂಗೆ 4 ಐಸ್ ಕ್ರೀಮ್ ಕೊಡಿಸ್ತೀನಿ ಇರು. ಬಂದೆ ಅಮ್ಮ. ಐಸ್ ಕ್ರೀಮ್? ಎಲ್ರಿಗೂ ಬೆಂಕಿ ಹಾಕ್ಬಿಟ್ಟು ಐಸ್ ಕ್ರೀಮು ಈ ಮಾತಲ್ಲೇ ಬೊಗಳಿದ್ರೆ ಏನೇ ಆಗೋದು? ಸುಮ್ಕೆ ಕೊಡ್ತಮ್ಮ ಐಸ್ ಕ್ರೀಮು.